ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನೋ ಓಪನ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ಬಂದುಬಿಟ್ಟು ನಮ್ಮ ಬ್ರೌನಿ ಮತ್ತು ಚಿಂಟುಗೆ ಒಂದು ಗ್ರೂಮಿಂಗ್ ಸೆಟ್ನ ಅಂದರೆ ಕಿಟ್ನ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಅದು ಇವತ್ತು ಬಂದಿದೆ, ಅರೈವ್ ಆಗಿದೆ. ನೋಡೋಣ ಬನ್ನಿ ಅದು ಯಾವ ರೀತಿ ಇದೆ ಅಂತ. ಇದರಲ್ಲಿ ನನಗೆ ಏನಪ್ಪ ಬಂದಿದೆ ಅಂದರೆ ಒಂದು ಸ್ಮಾಲ್ ಕೂಂಬು ಮತ್ತು ಸ್ನಾನಕ್ಕೆ ಬ್ರಷ್ ಬರುತ್ತಲ್ಲ, ಬಾತಿಂಗ್ ಬ್ರಷ್ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ನಾನ ಮಾಡಿಸ್ಬೇಕಾದ್ರೆ ರಬ್ ಮಾಡೋದಕ್ಕೊಂದು ಬ್ರಷ್ ಬಂದಿದೆ, ಮತ್ತು ನೇಲ್ ಕಟರ್ ಬಂದಿದೆ, ಮತ್ತು ನೇಲ್ ಅದು ಶಾರ್ಪಾಗಿದ್ದರೆ ಅದನ್ನು ಟ್ರಿಮ್ ಮಾಡೋದೊಂದು ಬಂದಿದೆ. ಅಷ್ಟು ಬಂದಿದೆ. ಅದೆಷ್ಟು ಬಂದುಬಿಟ್ಟು ಒಂದು ಕಿಟ್ ಅಂತ ಮಾಡಿದ್ದಾರೆ ಅವರು. ಏನು ಅಂದರೆ ನಮ್ಮ ಬ್ರೌನಿ ಚಿಂಟಿಗೆ ತುಂಬಾ ಇಷ್ಟ ಆಯ್ತದು. ನೋಡಿ ನಮ್ಮ ಚಿಂಟು ಯಾವ ರೀತಿ ಬಂದು ನೋಡ್ತಿದ್ದಾನೆ ಅಂತ. ನೋಡಿ, ಸ್ಟಾರ್ಟಿಂಗೇ ನಂಗೆ ಸಿಕ್ಕಿದ್ದು ನೇಲ್ ಕಟ್ಟರು. ಇದು ನೋಡೋಕೆ ಕಟಿಂಗ್ ಪ್ಲೇಯರ್ ಥರ ಇದೆ. ಇದನ್ನು ಯಾವ ರೀತಿ ನಾನು ನಮ್ಮ ಬ್ರೌನಿಗೆ ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ, ಇದು ಬಂದುಬಿಟ್ಟು ಏನು ಬರೋ ಬಾಚಣಿಗೆ ಅಂತಲೇ ಹೇಳ್ಬೋದು. ಹ್ಯೂಮನ್ಸಲ್ಲಿ ಯಾವ ಥರ ಇರುತ್ತೆ, ಪೆಟ್ಸಲ್ಲಿ ಅದೇ ಥರ ಇರುತ್ತೆ. ಸೊ ಇದ್ರ ಜೊತೆಗೆ ಒಂದು ಇದು ಬಂದ್ಬಿಟ್ಟು ನಮ್ಮ ಬ್ರೌನಿಗೆ ಅಷ್ಟೊಂದು ಯೂಸ್ ಆಗೋಲ್ಲ, ಯಾಕಂದರೆ ಅವಳಿಗೆ ಅಷ್ಟೊಂದು ಹೇರ್ಸ್ ಇಲ್ಲ. ಇದು ನೋಡಿ, ಇದೆ ನಾನು ಹೇಳಿದ್ದು ಬ್ರಷ್ಷು. ಅದರಲ್ಲಿ ಮೇಲೆ ಶ್ಯಾಂಪೂ ಹಾಕ್ಕೊಂಬಿಟ್ಟು ನೀಟಾಗಿ ಅದು ಆ ಥರ ಅಲ್ಲ, ಅಲ್ಲಿ ಅದನ್ನು ಓಪನ್ ಮಾಡಿಬಿಟ್ಟು ಅದಕ್ಕೆ ಶ್ಯಾಂಪು ಹಾಕ್ಕೊಂಬಿಟ್ಟು ನೀಟಾಗಿ ಅದಕ್ಕೆ ರಬ್ ಮಾಡೋಂಥದ್ದು. ಉಜ್ಜೋ ಕೆಲಸನೇ ಇರಲ್ಲ. ನೀಟಾಗಿ ಅದಕ್ಕೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ನೋಡಿ, ನಮ್ಮ ಅನಿಮಲ್ಸ್ಗೆ ಇದನ್ನು ಈ ಸತಿ ನನ್ನ ಸ್ಯಾಲ್ರಿಯಿಂದ ತರಿಸಿದ್ದು. ನನಗೇನೋ ಒಂಥರ ಖುಷಿ ಆಯಿತು. ನೆಕ್ಸ್ಟು ಬ್ರೌನಿಗೆ ಒಂದು ಬೆಲ್ಟ್ ಆರ್ಡ್ರ್ ಮಾಡೋಣ ಅಂತಿದ್ದೀನಿ. ಅವಳಿಗೆ ಆರ್ಡ್ರ್ ಮಾಡಿದ್ದೆ, ಬಟ್ ಆ ಬೆಲ್ಟ್ನೆಲ್ಲ ಕಟ್ ಮಾಡಿ ಹಾಕ್ಬಿಡ್ತಾಳೆ. ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ನೋಡೋಣ ಬನ್ನಿ. ಇದಕ್ಕೆಲ್ಲ ಇದನ್ನು ಏನಂತ ರಿವ್ಯೂ ಮಾಡ್ಬೋದು ಅಂದರೆ, ನನಗೇನು ಇಷ್ಟ ಆಯ್ತಪ್ಪ ಅಂದಿದ್ರಲ್ಲಿ ಈ ಕೂಂಬ್ ಒಂದೇ ಇಷ್ಟ ಆಗಿದ್ದು. ಇದು ನೇಲ್ ಕಟ್ಟರ್ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಗೊತ್ತಿಲ್ಲ. ನಂಗೆ ಕಟ್ ಮಾಡೋದಕ್ಕೆ ಬರಲ್ಲ. ನಾನು ಮಾಮೂಲಿ ಸೀಸರಲ್ಲೇ ಕಟ್ ಮಾಡೋಕ್ಕೆ ಹೋಗಿದ್ದೆ. ಅದನ್ನು ನೋಡಿ ನಮ್ಮಮ್ಮ ಬೈದರು, ಅದರಲ್ಲೆಲ್ಲ ಮಾಡಬಾರ್ದು ಅಂತ. ಆದ್ರೂ ನಮ್ಮ ಬ್ರೌನಿಗೆ ಅಂದರೆ ಅದು ನಾವು ಕೇರ್ ಮಾಡಬೇಕಾದ್ರೆ ಏನಾದರೂ ಇವಾಗ ಅದು ಬಂದು ಮುದ್ದಾಡಬೇಕಾದ್ರೆ ಅದೇನಾದರೂ ಬಂದು ನಮ್ಮ ಮೈ ಮೇಲೆ ಬಿದ್ದಾಗ ಅದು ನಮಗೆ ಪರಚುತ್ತೆ. ಸೊ ಅದು ಇರಿಟೇಟ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀಲ್ ಕಟ್ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಬಂದುಬಿಟ್ಟು ಪ್ರಾಡಕ್ಟ್ಸ್ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ನನಗೇನೋ ಆಫರ್ಡಬಲ್ ಅಂತಲೇ ಅನ್ನಿಸ್ತು. ಬಟ್ ಇದನ್ನೆಲ್ಲ ನಾವು ಸಿಂಗಲ್ ಪರ್ಚೇಸ್ ಮಾಡ್ತೀವಿ ಅಂದರೆ ಏನಿಲ್ಲ ಅಂದ್ರೂ 500 700 ಆ ಥರ ರೇಟಲ್ಲಿ ಹೋಗುತ್ತೆ. ನನಗೇನಪ್ಪ ಅಂದರೆ ಇಷ್ಟು ನನ್ನ ಊಹೆ ಏನಿತ್ತಂದರೆ ಇದೆಲ್ಲ ದೊಡ್ಡದಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇದು ಇವಾಗೇನು ತೆಗೆದ್ನಲ್ಲ, ಇದೊಂದು ಕೂಂಬು ಬಿಟ್ಟರೆ ಇನ್ಯಾವ ಕೂಂಬೂ ದೊಡ್ಡದು ಅಂತಲೇ ಇಲ್ಲ. ಎಲ್ಲ ಸ್ಮಾಲ್ ಬಂದಿದೆ. ನಮ್ಮ ನಾಯಿ ಬಂದುಬಿಟ್ಟು ಟಾಯ್ ಬ್ರೀಡ್ ಥರನೇ ಅವಳು. ಪರವಾಗಿಲ್ಲ, ಅವಳಿಗೆ ಇದು ಸಾಕು ಅಂತ ಅನ್ನಿಸ್ತು. ನೋಡಿದೆ. ಬಟ್ ಇದು ಏನಂದರೆ ಜಾಸ್ತಿ ಹೇರ್ಸ್ ಇರ್ತಾವಲ್ಲ, ಆ ನಾಯಿಗಳಿಗೆ ಸರಿ. ಬಟ್ ನಮ್ಮ ಬ್ರೌನಿಗೆ ಅಷ್ಟು ಹೇರಿಲ್ಲ, ಅಷ್ಟು ಏನು ಯೂಸ್ ಆಗಲ್ಲ ಅಂತ ಅಂದ್ಕೊಂಡೆ. ನೋಡೋಣ. ಇವಾಗ ನೋಡಿ, ಅವಳಿಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಬ್ರೌನಿಗೆ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದ ತಕ್ಷಣ ಕುತ್ಕೊಂಡ್ಲು. ನೋಡಿದ್ರೆ ಕೂದಲೇ ಬರ್ತಾಯಿಲ್ಲ. ಅವಳದು ಅಷ್ಟೊಂದು ಹೇರ್ಸ್ ಇಲ್ಲ. ನೋಡಿದ್ರೆ 2-3 ಸತಿ ಬಾಚಿ ಬಂದು ನೋಡಿ ತಿರ್ಗಿ ಅದೇ ಕೇಳ್ತೈತೆ, ಮಾಡು ನಂಗೆ ಹತ್ರ ಮಾಡು ಅಂತ. ಅದಕ್ಕೆ ಇಷ್ಟ ಆಯಿತು. ಸೊ ಅದಕ್ಕೆ ಅದು ಬಿಡ್ದೇ ಕೇಳ್ತೈತೆ. ಏನಂದರೆ ನನಗೆ ನನ್ನ ಸ್ಯಾಲರಿ ತರಿಸ್ಬೇಕಂತ ಒಂದು ಆಸೆ ಇತ್ತು. ಸೊ ತರಿಸಿದ್ದೀನಿ ಫ್ರೆಂಡ್ಸ್. ಅದು ಅವ್ರಿಗೆ ಯೂಸ್ ಆದರೆ ಸಾಕು. ನೆಕ್ಸ್ಟು ಬೆಲ್ಟ್ಸ್ ತೊಗೋಬೇಕಂತ, ನೋಡೋಣ ಅದು ಯಾವಾಗ ಋಣ ಕೊಡುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಇಷ್ಟಪಟ್ಟರು ಅಂದರೆ, ಅವಳಿಗಂತ ಕೂಮ್ ಮಾಡ್ತಾಯಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ನೋಡಿ ಅವಳ ಎಕ್ಸ್ಪ್ರೆಷನ್ ಯಾವ ಥರ ಕಾಣುತ್ತೆ ಅಂತ. ಕ್ಯಾಮ್ರಾ ಅಂದರೆ ನೋಡಲ್ಲ ಅವಳು, ಓಡೋಗ್ಬಿಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ. ಅದಕ್ಕೆ ಏನು ಅನ್ನಿಸ್ತಾಯಿತ್ತೋ ಗೊತ್ತಿಲ್ಲ, ಫುಲ್ಲು ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅನಿಸುತ್ತೆ. ನಾನು ಆ ಥರ ಬಾಚ್ತಾಯಿದ್ರೆ ಅಷ್ಟು ಚೆನ್ನಾಗಿ ಅವಳಿಗೆ ಇಷ್ಟ ಆಗ್ತಿತ್ತದು. ತುಂಬಾ ಇಷ್ಟಪಡ್ತಾಯಿದ್ಲು. ನೋಡಿ ಯಾವ ರೀತಿ ತುಂಬ ಖುಷಿ ಪಡ್ತಾಳೆ ಅಂತ. ಅದನ್ನು ಅಯ್ಯೋ, ನಮ್ಮ ಚಿಂಟು ನೋಡಬೇಕು ನೀವು. ಅವನಿಗಂತೂ ಅದು ಅಷ್ಟೊಂದು ಗೊತ್ತಿಲ್ಲಲ್ಲ. ನೋಡಿ, ಇದು ಬಂದುಬಿಟ್ಟು ಇದರಲ್ಲಿ ಏನಾದರೂ ಸ್ಮಾಲ್ ಟಿಕ್ಸ್ ಇತ್ತು ಅಂದರೆ ಇದರಲ್ಲಿ ಗೊತ್ತಾಗುತ್ತೆ, ಇದರಲ್ಲಿ ಆಚೆ ಬರುತ್ತೆ ಅಂತ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಬಾಚಕ್ಕೆ ಹೋದೆ, ಬಟ್ ಆದರೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಇದು ಸ್ಮಾಲ್ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ಬೋದಲ್ಲ, ಆ ಥರ ಇದೆ.
ಇದಕ್ಕೊಂದು 5 ಕೊಡೋಣ. ಇನ್ನು ನನಗಂತೂ ಅದು ಸ್ನಾನದ್ದು ಬರುತ್ತಲ್ಲ ಬ್ರಷ್, ಅದು ತುಂಬ ಇಷ್ಟ ಆಯಿತು. ಅದಕ್ಕೆ 10 ಅಥವಾ 9 ಕೊಡ್ತೀನಿ ಅದಕ್ಕೆ. ಮತ್ತು ಇನ್ನೊಂದು ಬ್ರಷ್ ಇತ್ತಲ್ಲ, ಹೇರೇ ಬರಲಿಲ್ವಲ್ಲ, ಅದಕ್ಕೊಂದು 10ಗೆ ಏನಂದರೆ ಒಂದು 6 ಕೊಡ್ಬೋದು. ಏನಪ್ಪ ಅಂದರೆ ನೆಕ್ಸ್ಟ್ ಇನ್ನೊಂದೇನೋ ಇತ್ತಲ್ಲ, ನೇಲ್ ಕಟ್ ಮಾಡಾದಮೇಲೆ ರಿವ್ಯೂ ಕೊಡ್ತೀನಿ. ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಬಂದುಬಿಟ್ಟು ಇವತ್ತಿಂದು ನಮ್ಮ ಬ್ರೌನಿ ಮತ್ತು ಚಿಂಟು ಜೊತೆ ಈ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನೋಡಿ, ಅವಳಿಗೆ ತೋರಿಸ್ತಾ ಇದ್ರೆ ತಿರ್ಗಾ ಬೇಕು ಅಂತಾಳೆ. ಅದಕ್ಕೆ ಆಯಿತು ನೋಡು, ಇದೆಲ್ಲ ನಿನಗೇನೆ ಅಂತ ಹೇಳ್ಬಿಟ್ಟು ಅವಳಿಗೆ ನೇಲ್ಸ್ ತೋರಿಸ್ತಾ ಇರೋದು. ನೋಡಿ, ಇದು ಆ ಥರ ಟ್ರಿಮ್ ಅದನ್ನ ನೀಟಾಗಿ ನೈಸ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ಅದು ತುಂಬ ಚಿಕ್ಕದಾಯಿತು, ಬಟ್ ಸಾಕೋದು. ಮತ್ತು ನೇಲ್ ಕಟರ್ ಇದೆಲ್ಲ, ಅದು ತುಂಬ ಅದೇನಂದರೆ ನೋಡೋದು ಕಟಿಂಗ್ ಪ್ಲೇಯರ್ ಥರನೇ ಇದೆ, ಬಟ್ ಆದರೆ ಯಾವ ರೀತಿ ಅಂತ ಗೊತ್ತಾಗಲಿಲ್ಲ ನನಗೆ. ಅದನ್ನು ನೋಡಿ ನನ್ನ ತಮ್ಮ ಬಂದುಬಿಟ್ಟು ಏನಿದೆಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.